ದಾಪಕ್ಲು ಹೋಬಳಿ ವ್ಯಾಪ್ತಿಯಲ್ಲಿ ಸುರಿತಾ ಇರುವ ಬಿರುಸಿನ ಗಾಳಿ ಮಳೆಯಿಂದಾಗಿ ಅಲ್ಲಲ್ಲಿ ಮರಗಳು ಹಾಗೂ ತಡೆಗೋಡೆ ಬಿದ್ದು ಭಾರೀ ನಷ್ಟ ಸಂಭವಿಸಿದೆ. ಮಡಿಕೇರಿ ಭಾಗಮಂಡಲ ನಾಪಕ್ಲು ಮುಖ್ಯ ಸಂಪರ್ಕ ರಸ್ತೆಯ ಬೆಟ್ಟಗೇರಿ ಗಣಪತಿ ದೇವಾಲಯದ ಸಮೀಪದಲ್ಲಿ ಭಾನುವಾರ ಬೆಳಿಗ್ಗೆ ಗಾಳಿ ಮಳೆಗೆ ಮರವೊಂದು ಮುರಿದು ವಿದ್ಯುತ್ ಕಂಬಗಳ ಮೇಲೆ ಬಿದ್ದಿದ್ದು ಸ್ವಲ್ಪ ಸಮಯ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಘಟನೆಯಿಂದ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಿದೆ. ಬಿದ್ದಿದ್ದ ಕರೆಂಟ್ ಕಂಬ ಹಾಗೂ ಮರವನ್ನು ಬಳಿಕ ತೆರವುಗೊಳಿಸಲಾಯಿತು. ಹಳೆ ತಾಲೂಕಿನಿಂದ ಕೇಟೋಳಿರ ಮನೆಗೆ ತೆರಳುವ ರಸ್ತೆಯಲ್ಲಿ ಮರವೊಂದು ಮುರಿದು ಬಿದ್ದು ಸಂಚಾರ ಸ್ಥಗಿತಗೊಂಡಿತ್ತು. ಸಮೀಪದ ಹಳೆ ತಾಲೂಕಿನಲ್ಲಿರುವ ಭಗವತಿ ದೇವಸ್ಥಾನದ ಆವರಣದಲ್ಲಿರುವ ಮುಖ್ಯ ಅರ್ಚಕ ಹರೀಶ್ ಭಟ್ ಅವರ ಸೌದೆ ಕೊಟ್ಟಿಗೆ ಮೇಲೆ ಶನಿವಾರ ರಾತ್ರಿ ಗಾಳಿ ಮಳೆಗೆ ಬೇನೆ ಮರ ಬಿದ್ದಿದ್ದು ಕಟ್ಟಡಕ್ಕೆ ಹಾನಿ ಉಂಟಾಗಿದೆ. ಚೇಲಾವರ ಗ್ರಾಮದ ಶ್ರೀ ಭಗವತಿ ದೇವಸ್ಥಾನದ ಮೇಲೆ ಮರ ಬಿದ್ದು ದೇವಸ್ಥಾನದ ಮೇಲ್ಛಾವಣಿ ತೀವ್ರ ಹಾನಿಯಾಗಿ ಭಾರೀ ನಷ್ಟ ಸಂಭವಿಸಿ ಪೂಜಾ ಕಾರ್ಯಗಳಿಗೆ ಅಡಚಣೆ ಉಂಟಾಗಿದೆ. ಚೆರಿಯಪರಂಬು ನಿವಾಸಿ ಅರಾಫತ್ ಎಂಬವರ ಮನೆಯ ತಡೆಗೋಡೆ ಮತ್ತು ಲೈನ್ ಮನೆಯ ಒಂದು ಭಾಗ ಕುಸಿದು ಹಾನಿ ಉಂಟಾಗಿದ್ದು ನಷ್ಟ ಸಂಭವಿಸಿದೆ. ನಲಜಿ ಗ್ರಾಮದ ಮಾಲೆಯಂಡ ಮತ್ತು ಚಿಯಕ್ಪು ಅಂಡ ಐನ್ಮನೆಗೆ ತೆರಳುವ ರಸ್ತೆಯ ಮೇಲೆ ಭಾರೀ ಗಾತ್ರದ ಮರ ಬಿದ್ದಿದೆ. ಇದರಿಂದ ವಿದ್ಯುತ್ ಕಂಬಗಳು ಮುರಿದು ವಿದ್ಯುತ್ ಸಂಪರ್ಕ ಸ್ಥಗಿತಗೊಂಡಿದೆ. ಗಾಳಿ ಮಳೆಯಿಂದಾಗಿ ಅಲ್ಲಲ್ಲಿ ಮರಗಳು ಮುರಿದು ಬಿದ್ದ ಪರಿಣಾಮ ವಿದ್ಯುತ್ ಕಂಬಗಳು ತುಂಡಾಗಿದ್ದು ಹಲವೆಡೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ನಾಪಕ್ಲು ಪಟ್ಟಣ ಸೇರಿದಂತೆ ಗ್ರಾಮಗಳು ಕತ್ತಲೆಯಲ್ಲಿ ಮುಳುಗಿವೆ. ವಿದ್ಯುತ್ ಪೂರೈಕೆ ಮಾಡಲು ಸಿಬ್ಬಂದಿಗಳು ಶ್ರಮ ಪಡ್ತಾ ಇದ್ದಾರೆ. ಹೋಬಳಿ ವ್ಯಾಪ್ತಿಯಲ್ಲಿ ಕಳೆದ 24 ಗಂಟೆಗಳಲ್ಲಿ ನಾಲಡಿಯಲ್ಲಿ 150.4 ಮಿಲಿಮೀಟರ್ ಗರಿಷ್ಠ ಮಳೆಯಾಗಿದೆ. ನಾಪಕ್ಲು ವ್ಯಾಪ್ತಿಯಲ್ಲಿ 3.42 ಇಂಚು ಮಳೆ ಸುರಿದಿದೆ. ಇದುವರೆಗೆ 23.92 ಇಂಚು ಮಳೆಯಾಗಿದೆ. ಕಳೆದ ವರ್ಷ ಇದೇ ಅವಧಿಗೆ 18.44 ಇಂಚು ಮಳೆಯಾಗಿತ್ತು. ಅಯ್ಯಂಗೇರಿಯಲ್ಲಿ 5.16 ಇಂಚು ಮಳೆಯಾಗಿದ್ದು ಜನವರಿಯಿಂದ ಇಂದಿನವರೆಗೆ ಒಟ್ಟು 19.47 ಇಂಚು ಮಳೆಯಾಗಿದ್ದರೆ ಕಳೆದ ವರ್ಷ ಇದೇ ಅವಧಿಗೆ 8.15 ಇಂಚು ಮಳೆಯಾಗಿತ್ತು. ದುಗ್ಗಳ ಸದಾನಂದ, ನಾಪಕ್ಲು.